ಕಚೇರಿ ಬಳಿ ಅಕ್ರಮ ಶೆಡ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆ ನಡೆಸ್ತಾ ಇರುವ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಅಕ್ರಮ ಶೆಡ್ ತೆರವುಗೊಳಿಸೋ ಕಾರ್ಯ ಮಾತ್ರ ನಡೆದಿಲ್ಲ. ಸೂಡಾದವರಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯನ? ಪೂರ್ವದ ಎಲ್ಲ ನಕ್ಷೆಗಳಲ್ಲಿ ರಸ್ತೆ ಎಂದು ಸೂಚಿಸಲ್ಪಟ್ಟಿರುವ ಅಧಿಕೃತ ರಸ್ತೆ. ಹೀಗಾಗಿ ಇದು ಸೂಡಾದವರ ಜಾಗ ಅಥವಾ ಪಾಲಿಕೆ ಜಾಗ ಅಂತ ಬರೋದಿಲ್ಲ. ರಸ್ತೆ ಇವೆರಡರಲ್ಲಿ ಯಾವುದಾದ್ರೂ ಈ ಜಾಗ ರಸ್ತೆಯಾಗಿಯೇ ಇರಬೇಕು. ಇದು ಕಾನೂನಿನ ನಿಯಮ. ಹಾಗಾಗಿ ಈ ಜಾಗ ಸರ್ವೆ ಆದ್ರೂ ಅಥವಾ ಸರ್ವೆ ಆಗದಿದ್ರೂ ಇದು ರಸ್ತೆಯಾಗಿಯೇ ಇರಬೇಕು ಅನ್ನೋದು ನಾಗರಿಕ ಹಿತರಕ್ಷಣಾ ವೇದಿಕೆಯವರ ವಾದ. ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಆಯುಕ್ತರು ಕೂಡಲೇ ಅಕ್ರಮ ಶೆಡ್ ತೆರವು ಮಾಡಬೇಕು ಅನ್ನೋ ಒತ್ತಾಯ ವೇದಿಕೆಯದ್ದು. ಸದ್ಯ ಎರಡನೇ ದಿನವೂ ಹೋರಾಟ ಮುಂದುವರೆದಿದೆ. ಜಿಲ್ಲಾಡಳಿತ ಮುಂದೇನು ಮಾಡುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ? ಕಾನೂನನ್ನು ಧಿಕ್ಕರಿಸುತ್ತಿರುವ ಸೂಡಾ ಅಧಿಕಾರಿಗಳಿಗೆ, ಅನ್ನದೇ ಕಾನೂನನ್ನು ಧಿಕ್ಕರಿಸುತ್ತಿರುವ ಸೂಡಾ ಅಧಿಕಾರಿಗಳಿಗೆ ಮಾನ್ಯ ಆಯುಕ್ತರು, ಶಿವಮೊಗ್ಗ ಮಹಾನಗರ ಪಾಲಿಕೆ ಶಿವಮೊಗ್ಗ ತಕ್ಷಣ ರಸ್ತೆಯಲ್ಲಿ ಕಳೆದ 2.5 ತಿಂಗಳಿಂದ ಈ ಹೋರಾಟವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಹೋರಾಟದ ಉದ್ದೇಶ ಸರ್ಕಾರದ ಆಸ್ತಿಗಳನ್ನು ಉಳಿಸ್ತಕ್ಕಂಥದ್ದು. ಪ್ರಮುಖವಾಗಿ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ನಗರ ಪಾಲಿಕೆ ಆಸ್ತಿಯನ್ನು ಉಳಿಸ್ತಕ್ಕಂಥದ್ದು. ಇವತ್ತು ನಾವು ಓಡಾಡ್ತಕ್ಕಂಥ ರಸ್ತೆ ನಗರ ಪಾಲಿಕೆಯ ಆಸ್ತಿ. ತಾವೆಲ್ಲರೂ ನೋಡಿದಿರಿ, ವಿನೋಬ ನಗರದ 100 ಅಡಿ ರಸ್ತೆಯ ಎದುರು ಭಾಗದಲ್ಲಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕಚೇರಿ, ಅವ್ರದ್ದೇ ಆದಂಥ ಒಂದು ಕಾಂಪ್ಲೆಕ್ಸ್ ಕೂಡ ಇದೆ. ಸುಮಾರು 40 ವರ್ಷಗಳಿಂದ ಒಂದು ರಸ್ತೆ, ಒಂದು ಅಡ್ಡ ರಸ್ತೆ, ಅದು ವಿನೋಬ ನಗರದಿಂದ ಸೋಮಿನಕೊಪ್ಪ ರಸ್ತೆಗೆ ಸಂಪರ್ಕ ಮಾಡತಕ್ಕಂಥ ಒಂದು ಅಡ್ಡ ರಸ್ತೆ, ಒಂದು 30 ಅಡಿ ರಸ್ತೆ. ಸಾವಿರಾರು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ನೂರಾರು 2 ವೀಲರ್ಸ್ಗಳು ಪ್ರತಿನಿತ್ಯ ಇಲ್ಲಿ ಓಡಾಡುತ್ತೆ. ಆದರೆ ಕಳೆದ 5-6 ತಿಂಗಳ ಹಿಂದೆ ಜನಗಳ ಈ ಓಡಾಟಕ್ಕೆ ತೊಂದರೆಯನ್ನು ಮಾಡಿಬಿಟ್ಟು ಅಕ್ರಮವಾಗಿ ಯಾರು ಕಾನೂನನ್ನು ಪಾಲಿಸಬೇಕಾಗಿತ್ತೋ ಅದೇ ವ್ಯಕ್ತಿಗಳು, ಅಂದರೆ ಸೂಡಾ ಅಧಿಕಾರಿಗಳು, ಸೂಡಾ ಕಮಿಷನರ್, ಸೂಡಾ ಇಂಜಿನಿಯರ್, ಸೂಡಾ TPM, ಇವರುಗಳು ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ, ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಕೇವಲ ಒಂದು 10 2 ವೀಲರ್ ಪಾರ್ಕ್ ಮಾಡೋದಕ್ಕೆ. ಎಂಥ ಅಪಹಾಸ್ಯದ ಸಂಗತಿ! ಇವತ್ತು ರಸ್ತೆ ಮೇಲೆ ಶೆಡ್ಡನ್ನು ಒಂದು ಸರ್ಕಾರದ ಅಂಗಸಂಸ್ಥೆ ನಿರ್ಮಾಣ ಮಾಡುತ್ತೆ ಅಂದರೆ ಸಾರ್ವಜನಿಕರಿಗೆ ನೈತಿಕತೆ ಇಟ್ಕೊಂಡು ಯಾವ ಒಂದು ಕಾನೂನನ್ನು ನೀವು ಜಾರಿಗೆ ತರ್ತೀರಿ? ಇದು ನಮ್ಮ ಪ್ರಶ್ನೆ, ಮೂಲಭೂತ ಪ್ರಶ್ನೆ. ತೆಗಿರಿ, ಹೀಗೆಲ್ಲ ಮಾಡಬೇಡಿ ಅಂತೇಳಿ ಅವರಿಗೆ ಕೇಳ್ಕೊಂಡ್ರು ಕೂಡ ಅದಕ್ಕೆ ಬೇರೆ ಬೇರೆ ಸಬೂಬುಗಳನ್ನು ಹೇಳ್ತಾ ಇವತ್ತು ಆ ಶೆಡ್ಡನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ಶಾಸಕರು, ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಕಂಡಾಯಿತು. ಆದರೆ ಎಲ್ಲೋ ಒಂದು ಕಡೆ ಇದಕ್ಕೆ ಪರಿಪೂರ್ಣವಾದಂತಹ ಒಂದು ಪರಿಹಾರ ಬರಬೇಕಾಗಿದೆ. ಈ ಅಕ್ರಮ ನಿರ್ಮಾಣವನ್ನು ನೀವು ತೆರವುಗೊಳಿಸಲೇಬೇಕು. ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಇಲ್ಲಿ ಓಡಾಡಲಿಕ್ಕೆ. ಅದನ್ನು ಬಿಟ್ಟು ಯಾರಿಗೋ ಕುಮ್ಮಕ್ಕು ಕೊಟ್ಟು ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಾಳೆ ನಿಮ್ಮ